ನೋಡ್ದ್ಯಾ ಬಾವ ಇವಳು ಪೊಗ್ರನ? ಇವ್ರ ಅಣ್ಣ ಮೊದ್ಲೇ ನನ್ ಕೈನ ಕತ್ತರಿಸಿದಾನೆ. ಇನ್ ಈ ವಿಷಯ ಗೊತ್ತಾದ್ರೆ ಬಂದ್ ನನ್ ತಲೆ ಕತ್ತರಿಸ್ತಾನಂತೆ. ಏಯ್, ನಿಮ್ಮ ಅಣ್ಣ ಅಂದ್ರೆ ಏನ್ ಭಯ ಅನ್ಕೊಂಡ್ಯಾ? ಇವತ್ ನಿಮ್ಮ ಅಣ್ಣ ಬರ್ಲಿ ಕಣೆ. ಅವನ್ ಹೆಣ ಬೀಳೋದಂತೂ ಖಂಡಿತ. ಅವನ್ ಹೆಣದ ಮೇಲೆ ನಿಂಗೆ ತಾಳಿ ಕಟ್ತೇನೆ ಇವತ್ತು. ಗರುಡ, ಇವಳ ಅಣ್ಣನ ನೆರಳು ನಿನ್ ಮೇಲೆ ಬೀಳ್ಬಾರ್ದು ಅಂದ್ರೆ, ಇವಳು ಪೊಗ್ರು ಅಡಗ್ಬೇಕು ಅಂದ್ರೆ ಇಲ್ಲೇ ತಾಳಿ ಕಟ್ಟು. ಅದ್ಯಾವನ್ ಅಡ್ಡ ಬರ್ತಾನೋ ನಾನು ನೋಡ್ತೀನಿ. ಕಟ್ಟ ತಾಳಿನ. ಮಗನೇ ಹೇಳೋ ಮೇಲೆ. ಏಯ್, ಇವಳನೇನ್ ಮಹಾದೇವನ ಆಸ್ತಿ ಅನ್ಕೊಂಡಿದ್ಯಾ? ಇಲ್ಲ ನಿನ್ನಂತ ಬಿಗ್ನಾಸಿಕ್ ಸಂತೆಲ್ ಸಿಗೋ ಸಾಮಾನು ಅನ್ಕೊಂಡಿದ್ಯಾ? ಅವಳಿಂದ ನನ್ ಕೈ ಕಳ್ಕೊಂಡಿದ್ದೀನಿ. ಅವಳು ನನ್ ಸ್ವತ್ತು. ಇನ್ನು ಮೇಲೇನಾದ್ರು ಅವಳ ಮೇಲೆ ಕಣ್ಣು ಹಾಕಿದ್ರೆ ನನ್ನ ಮಗನ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಇವಳು ಮದ್ವೆ ಆಗ್ಬೇಡ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ವ ನನಗೆ? ಇವಳನ್ನ ಮುಟ್ಟಿದ್ರೆ ಸಾವಿನ ಮನೆ ಕದ ತಟ್ಟಂಗೆ. ಇವಳಿಂದ ಮಹಾದೇವ ನನ್ನ ಕೈನ ಕತ್ತರಿಸ್ದ. ಆವತ್ತೇ ಡಿಸೈಡ್ ಮಾಡ್ದೆ ಇವಳು ಹಣೆ ಬರ ಬರೆಯೋದು ನಾನೇ ಅಂತ. ಅಂಥದ್ರಲ್ಲಿ ಆ ಮಹಾದೇವ ನಿನ್ ಕೊಟ್ಟು ಮದುವೆ ಮಾಡಕ್ ನೋಡಿದ್ರೆ ಸುಮ್ನೆ ಬಿಟ್ಬಿಡ್ತೀನ. ಗರುಡ, ಇವಳ ಜೊತೆ ಇವನ್ ಮದ್ವೆ ಆದ್ರೆ ನೀನ್ ಸಮಾಧಿ ಮಾಡ್ದಂಗೆ. ಅದಕ್ಕೂ ಮುಂಚೆ ನೀವು ಸಮಾಧಿನೇ ಮಾಡ್ಬಿಡು. ಅಯ್ಯ ಏನ್ರಯ್ಯ ಮಾಡ್ತಿದ್ದೀರಾ? ಈ ದೇವಸ್ಥಾನ ಕಣ್ರಪ್ಪ, ಹೊಡಿಬೇಡ, ಬಿಟ್ಬಿಡ್ರಿ. ಪುರೋಹಿತ್ರ, ಭಕ್ತರು ಜಾಸ್ತಿ ಜನ ಬಂದ್ಯಾರ. ಟಿವಿ ವಿಷಯಕ್ಕೆ ತಲೆ ಹಾಕ್ಬೇಡಿ, ಹೋಗ್ರಿ. ಮೊದ್ಲು ಇದನ್ನ ಮಾದೇವನ್ ತಿಳಿಸ್ಬೇಕು. ಹಳಿ ಅಂದ್ರೆ ಅದು ನಾನು ಮಿಲ್ ಕಡೆಗೆ ಹೋಗ್ಬತ್ತೀನಿ. ಇದೇನು ಹಳಿ ಅಂದ್ರೆ? ನೀವಿಬ್ರು ಜೊತೆಗಿರ್ಲಿ ಅಂತ ಕರ್ಸಿದ್ವಿ, ನೀವು ನೋಡಿದ್ರೆ ಕೆಲಸ ಅಂತ ಹೊರಟ್ಬಿಟ್ರೆ? ಅದು ಮಾವ ಅರ್ಜೆಂಟ್ ಫೋನ್ ಬಂದಿತ್ತು, ಯಾವ್ದೋ ದೊಡ್ಡ ಆರ್ಡರ್ ಬಂದಿದೆ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಸರಿ ಕೆಲಸ ಮುಗಿದ ತಕ್ಷಣ ಸೀದಾ ಇಲ್ಲಿಗೆ ಬಂದ್ಬಿಡಿ. ಆಯ್ತು ಮಾವ, ನಾನಿನ್ ಬರ್ತೀನಿ. ಹುಷಾರು. ಹೇಳಿ ಪುರೋಹಿತ್ರೆ. ಮಾದೇವು, ದೇವಸ್ಥಾನದಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆಯಪ್ಪ. ಗಲಾಟೆನಾ? ಅಲ್ಲಿ ಯಾವ ನನ್ ಮಗ ಬಂದ್ ಗಲಾಟೆ ಮಾಡ್ತಿರೋದು? ಗರುಡ ಮತ್ತು ಮಲ್ಲಿಕಾರ್ಜುನ ಇಬ್ರು ಸೇರ್ಕೊಂಡು ನಿನ್ ತಂಗಿ ಪಂಚಮಿ ಮದುವೆ ಆಗ್ತಾನಲ್ಲ ಹುಡುಗ, ಅವ್ರಿಗೆ ಹೊಡಿತಾವ್ರಪ್ಪ. ಬೇಗ ಬಂದ್ಬಿಡಪ್ಪ, ಇಲ್ಲ ಅಂದ್ರೆ ಆ ಹುಡುಗನ್ ಜೀವನ ಉಳ್ಸಲ್ಲ. ಸರಿ ಪುರೋಹಿತ್ರೆ. ಏಯ್ ಗರುಡ, ಜೀವ ತೆಗಿದೆ ಬುಟ್ಟೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಇವತ್ತು ನಿಮ್ಮಿಬ್ರು ತಲೆ ಬುಲ್ಡೆ ಕತ್ತರಿಸಲಿಲ್ಲ ಅಂದ್ರೆ ನಾನು ಮಾದೇವನ ಅಲ್ಲ ಕಣೋ. ಏನ್ರಿ, ವಯಸ್ಸಾಗಿದೆನೋ ಗೌರವ ಬೇಡ್ವಾ ನಿಮ್ಗೆ? ಪಾಪ, ಅವ್ರಿಗೆ ಈಗಷ್ಟೇ ಆಪರೇಷನ್ ಆಗಿದೆ. ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ. ಟೈಮ್ ಕೊಡಕ್ ಆಗಲ್ಲ ಅಂದ್ರೂ ಕಾಲ್ ಹಿಡಕ್ ಬಂದವ್ ನೀವು. ಸಾಲ ಕೊಟ್ಟಿದ್ದೀರಾ ಅಂತ ಸಾಯ್ಸಕ್ಕೂ ಯೋಚನೆ ಮಾಡಲ್ವಾ ನೀವು? ಈಗ್ಲೇ ಗಲಾಟೆನ ನಿಲ್ಸಿದ್ರೆ ಸರಿ. ಹಲೋ, ಯಾರ್ರೀ ನೀವು? ನಿಮ್ಗೆ ಇದಕ್ಕೂ ಏನ್ ಸಂಬಂಧ? ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ದುಡ್ಡು ಕೊಟ್ಟವ್ ನಾನು, ಈಸ್ಕೊಂಡವ್ ನೀವ್ನು. ಮಧ್ಯದಲ್ಲಿ ನಿಂದೇನ್ರಿ ಉಸಾಬರಿ? ಇವ್ರು ನನ್ಗೆ ತುಂಬಾ ಬೇಕಾದವ್ರು. ಇವ್ ನನ್ ಫ್ಯಾಮಿಲಿ ಅಂತಾನೆ ಅನ್ಕೊಳ್ಳಿ. ಕಷ್ಟ ಇತ್ತು ಅಂತ ಸಾಲ ಮಾಡಿದ್ದಾರೆ. ಇವಾಗ ನಿಮಗ್ ದುಡ್ಡು ಕೊಡ್ಬೇಕು ತಾನೆ? ಹೇಳಿ, ಅದ್ ಎಷ್ಟ್ ಕೊಡ್ಬೇಕು ಅಂತ ಹೇಳಿ.
ನಾನ್ ತೀರಿಸ್ತೀನಿ. ಏನಮ್ಮ 1000-2000 ಅನ್ಕೊಂಡ ಈಸ್ಕೊಂಡಿರೋದು 4 ಲಕ್ಷ, ಬಡ್ಡಿ ಸೇರಿ 6.5 ಲಕ್ಷ ಆಗಿದೆ. ಇದೆಲ್ಲ ನಿನ್ನಿಂದ ತೀರ್ಸಕ್ಕಾಗತ್ತಾ? ಸುಮ್ಮನೆ ಬಂದಾರಿ ಸುಂಕ ಇಲ್ಲ ಅಂತ ಹೋಯ್ತಾ ಇರೋ. ತಗೊಳ್ಳಿ, 6.5 ಲಕ್ಷ ಬರ್ದಿದ್ದೀರಿ. ನಿಮಗ್ ಯಾವಾಗ ಬೇಕೋ ಅವಾಗ ಡ್ರಾ ಮಾಡ್ಕೊಳ್ಳಿ. ಡೌಟ್ ಪಡ್ಬೇಡಿ, ಈ ಸಿಟಿಲಿರೋ ಫೇಮಸ್ ಹಾಸ್ಪಿಟಲ್ ಓನರ್ ಧನ್ರಾಜ್ ಅವ್ರ ಮಗಳು ನಾನು. ಈ ಚೆಕ್ ಯಾವುದೇ ಕಾರಣಕ್ಕೂ ಬೌನ್ಸ್ ಆಗಲ್ಲ, 100% ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಒಂದೇ ಸಾರಿ ಅಸಲು ಬಡ್ಡಿ ಚುಕ್ತಾಗಿರೋದು ಇದೇ ಫಸ್ಟ್ ಟೈಮು. ನಿಮ್ಮಂತವ್ರು ಸಹಾಯ ಮಾಡೋರು ಇದ್ಬಿಟ್ರೆ ನಾವಂತೂ ನೆಮ್ಮದಿಯಾಗಿ ಇದ್ಬಿಡ್ತೀವಿ. ಏಯ್ ಬನ್ರ ಹೋಗೋಣ. ಹಲೋ, ಸಾಲ ತೀರ್ತು ತಾನೆ? ಬಡ್ಡಿ ಸಮೇತ ಇಸ್ಕೊಂಡ್ಮೇಲೆ ಇಲ್ಲಿ ಬಿದ್ದಿರೋ ಪಾತ್ರೆ ವಸ್ತುಗಳನ್ನೆಲ್ಲ ಯಾರು ಒಳಗಡೆ ಇಡ್ತಾರೆ? ಏಯ್ ಅದೆಲ್ಲ ಐತಿ ಒಳಗೆ ಹಾಕ್ರ. ನಾನ್ಗೆಲ್ಲ ವಿಚಾರಿಸಿನೇ ನಿಮ್ ಹತ್ರ ಬಂದಿದ್ದೀನಿ ಸೀನಾ ಅವ್ರೆ. ರಾಣಿ ಅವ್ರ ತಂದೆಗೆ ನೀವ್ ಸಾಲ ಕೊಟ್ಟಿರೋದು ನಿಜನಾ? ಹೌದು ಮೇಡಮ್. ಹಾಗಿದ್ರೆ ನಿಮ್ ದುಡ್ಡು ನಿಮಗ್ ವಾಪಸ್ ಬೇಡ್ವಾ? ನೀವ್ ಅದನ್ನ ಕೇಳೋದಿಲ್ವಾ? ಕೊಟ್ಮೇಲೆ ಕೇಳದೇ ಇರ್ತೀನ ಮೇಡಮ್. ಆದ್ರೆ ಏನ್ ಮಾಡೋದು, ನಮಗೂ ಸ್ವಲ್ಪ ಮನುಷ್ಯತ್ವ ಅನ್ನೋದಿದೆಯಲ್ಲ. ರಾಣಿ ಅಪ್ಪನಿಗೆ ಆಪರೇಷನ್ ಅಂತೆ, ಇದ್ದ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ ದುಡ್ಡು ಕೊಡಿ ಅಂದ್ರೆ ಪಾಪ ಅವ್ರು ಎಲ್ಲಿಂದ ಕೊಡ್ತಾರೆ? ಕೇಳಿ ಇಲ್ಲ ಅನ್ಸ್ಕೊಳ್ಳೋದಕ್ಕಿಂತ ಒಂದ್ ಸ್ವಲ್ಪ ಸಮಯ ಕೊಡೋದೇ ಒಳ್ಳೇದು. ಅಲ್ಲ ರೀ, ನೀವ್ ಇಷ್ಟೊಂದ್ ಸಾಫ್ಟ್ ಆಗಿದ್ರೆ ಬಿಸ್ನೆಸ್ ಹೇಗೆ ನಡೆಸ್ತೀರಾ? ಹಾ ನೋಡಿ, ನೀವು ರಾಣಿ ತಂದೆ ಹತ್ರ ಹೋಗಿ ನಿಮ್ ಸಾಲನ ವಾಪಸ್ ಕೇಳ್ತೀರಾ, ಅವ್ರು ಇಲ್ಲ ಅಂತಾನೆ ಹೇಳ್ತಾರೆ. ಆದ್ರೆ ನಿಮ್ ದುಡ್ಡನ್ನ ನಾನ್ ಸೆಟಲ್ ಮಾಡ್ತೀನಿ. ಅವ್ರು ಎಷ್ಟು ಕೊಡ್ಬೇಕೋ ಅದಕ್ಕಿಂತ 1 ಪಟ್ಟು ಜಾಸ್ತಿನೇ ಕೊಡ್ತೀನಿ. ಅಲ್ಲ ಮೇಡಮ್, ನೀವ್ಯಾಕೆ ಕೊಡ್ತೀರಿ? ನಿಮ್ಗೂ ಇದಕ್ಕೂ ಏನ್ ಸಂಬಂಧ? ನಿಮ್ಗದು ಬೇಡದೇ ಇರೋ ವಿಷಯ. ದುಡ್ಡು ಬೇಕಂದ್ರೆ ನಾನ್ ಹೇಳ್ದಾಗ ನಡ್ಕೋಬೇಕು, ನೀವ್ ಹಾಗೆ ಮಾಡ್ಬೇಕು. ಆಗ್ಲಿ ಮೇಡಮ್, ನನ್ ದುಡ್ಡು ನನಗೆ ಬಂದ್ರೆ ಸಾಕು. ಏಯ್ ಬನ್ರ ಹೋಗೋಣ. ಮೇಡಮ್, ನನ್ ತಂದೆ ಆಪರೇಷನ್ ಮಾಡ್ಸೋದಲ್ದೆ ನಮ್ ತಲೆ ಮೇಲಿದ್ ಸಾಲದ ಹೊರೆನೂ ಇಳಿಸಿದ್ರಿ. ನಿಮ್ಗೆ ಕೃತಜ್ಞತೆ ಹೇಳ್ಬೇಕು, ನಿಮ್ ಋಣ ಹೇಗ್ ತೀರಿಸ್ಬೇಕು ಗೊತ್ತಾಗ್ತಿಲ್ಲ. ರಾಣಿ, ಯಾಕೆ ಇಷ್ಟು ದೊಡ್ಡ ಮಾತಾಡ್ತಿದ್ಯಾ ನೀನು? ನೋಡು, ಇದು ನನ್ನ ಕರ್ತವ್ಯ. ನಮಗೂ ನಿಮಗೂ ಎಲ್ಲಿಂದ ಸಂಬಂಧನಮ್ಮ? ಇದು ಕರ್ತವ್ಯ ಹೇಗಾಗುತ್ತೆ? ನೀವು ಮಾಡ್ತಾ ಇರೋದು ಉಪಕಾರ. ನಾವು ಸಾಯೋವರೆಗೂ ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ಅಯ್ಯೋ, ಹೀಗೆಲ್ಲ ಕೈ ಮುಗ್ದು ನನಗೆ ಮುಜುಗರ ಆಗೋ ಹಾಗೆ ಮಾಡಬೇಡಿ. ನೋಡಿ, ನಿಮ್ ಕುಟುಂಬ ನನ್ನ ಕುಟುಂಬ ಇದ್ದ ಹಾಗೆ. ನಿಮಗೆ ಹೆಲ್ಪ್ ಮಾಡಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತದೆ. ನಮ್ ಇಡೀ ಕುಟುಂಬ ನಿಮ್ಗೆ ಚಿರಋಣಿಯಾಗಿರ್ತೀವಿ. ರಾಣಿ, ಮಗನೇ, ಇನ್ನೊಂದ್ಸಲ ಇವಳನ್ನೇನಾದ್ರೂ ಕನಸಲ್ಲೂ ಮದ್ವೆ ಆಗ್ತೀನಿ ಅಂತ ನೆನ್ಸ್ಕೊಂಡ್ರ ಪರಿಣಾಮ ನೆಟ್ಗಿರಲ್ಲ. ಏಯ್, ಆ ಮಾದೇವ ಇವಳ ಸಲುವಾಗಿ ಏನ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾನೋ ಅದನ್ನ ತಪ್ಸೋದೇ ಕಣ ನಮ್ ಕೆಲ್ಸ. ಇಲ್ಲಿ ನೋಡೋ, ಇಲ್ಲಿ ನೋಡೋ.
ನನ್ನ ಹೆಸರು ಗರುಡ ಅಂತ. ಈ ಜನ್ಮದಲ್ಲಿ ಇವಳಿಗೆ ಮದ್ವೆ ಆಗ್ಬೇಕು ಅಂತ ಆದ್ರೆ ಅದ್ ನಾನೇ ಆಗೋದು. ಇನ್ನೊಂದ್ಸಲ ಏನಾದ್ರು ಇವಳು ಸುತ್ತಮುತ್ತ ನೆರಳು ಬಿದ್ರು ನನ್ನ ಮಗನ ಜೀವಂತವಾಗಿ ಸುಟ್ಟಾಕ್ಬಿಡ್ತೀನಿ. ಹೋಗೋ ಹೋಗೋ. ನೋಡ್ದ್ಯಾ ಬಾವ ಇವಳು ಪೊಗ್ರನ? ಇವ್ರ ಅಣ್ಣ ಮೊದ್ಲೇ ನನ್ನ ಕೈನ ಕತ್ತರಿಸಿದಾನೆ. ಇನ್ನು ಈ ವಿಷಯ ಗೊತ್ತಾದ್ರೆ ಬಂದ್ ನನ್ನ ತಲೆ ಕತ್ತರಿಸ್ತಾನಂತೆ. ಏಯ್, ನಿಮ್ಮ ಅಣ್ಣ ಅಂದ್ರೆ ಏನ್ ಭಯ ಅನ್ಕೊಂಡ್ಯಾ? ಇವತ್ ನಿಮ್ಮ ಅಣ್ಣ ಬರ್ಲಿ ಕಣೆ. ಅವನ್ ಹೆಣ ಬೀಳೋದಂತೂ ಖಂಡಿತ. ಅವನ್ ಹೆಣದ ಮೇಲೆ ನಿಂಗೆ ತಾಳಿ ಕಟ್ತೀನಿ ಇವತ್ತು. ಗರುಡ, ಇವಳ ಅಣ್ಣನ ನೆರಳು ನಿನ್ ಮೇಲೆ ಬೀಳ್ಬಾರ್ದು ಅಂದ್ರೆ, ಇವಳು ಪೊಗ್ರು ಅಡಗ್ಬೇಕು ಅಂದ್ರೆ ಇಲ್ಲೇ ಇಲ್ಲೇ ತಾಳಿ ಕಟ್ಟು. ಅದ್ಯಾವನ್ ಅಡ್ಡ ಬರ್ತಾನೋ ನಾನು ನೋಡ್ತೀನಿ. ಕಟ್ಟ ತಾಳಿನ. ಇವತ್ ನಿನ್ ಹಣೆ ಬರ ನಿಮ್ಮ ಅಣ್ಣ ಅಲ್ಲ ಕಣೆ, ನಾನ್ ಬರೀತೀನಿ. ತಾಳಿ ಕಟ್ಟು ಗರುಡ. ಆ ಮಹಾದೇವನ್ ಮೇಲೆ ದ್ವೇಷನ ತೀರುತ್ತೆ. ಇವಳನ್ನ ನರಳಿಸ್ತಾ ಅವನಿಗೆ ಶಿಕ್ಷೆ ಕೊಟ್ಟಂಗೂ ಆಗುತ್ತೆ. ಕಟ್ಟು ಗರುಡ.